ನಮಸ್ತೆ ವೀಕ್ಷಕರೇ, ಇಂದು ಸಂಸ್ಕೃತದಲ್ಲಿ ಸಂಖ್ಯೆಗಳ ಅರ್ಥಗಳನ್ನು ತಿಳಿಯೋಣ. ಸಂಸ್ಕೃತದಲ್ಲಿ ಏಕಂ ಅಂದರೆ ಒಂದು, ದ್ವೇ ಅಂದರೆ ಎರಡು, ತ್ರಿಣಿ ಅಂದರೆ ಮೂರು, ಚತ್ವಾರಿ ಅಂದರೆ ನಾಲ್ಕು, ಪಂಚ ಎಂದರೆ ಐದು, ಷಟ್ ಎಂದರೆ ಆರು, ಸಪ್ತ ಎಂದರೆ ಏಳು, ಅಷ್ಟ ಎಂದರೆ ಎಂಟು, ನವ ಎಂದರೆ ಒಂಬತ್ತು, ದಶ ಎಂದರೆ 10, ಏಕದಶ ಎಂದರೆ 11, ದ್ವಾದಶ ಅಂದರೆ 12, ತ್ರಯೋದಶ ಎಂದರೆ 13, ಚತುರ್ದಶ ಎಂದರೆ 14, ಪಂಚದಶ ಅಂದರೆ 15, ಷೋಡಶ ಅಂದರೆ 16, ಸಪ್ತದಶ ಎಂದರೆ 17, ಅಷ್ಟಾದಶ ಎಂದರೆ 18, ನವದಶ ಎಂದರೆ 19, ವಿಂಶತಿಃ ಅಂದರೆ 20, ತ್ರಿಂಶತ್ ಅಂದರೆ 30, ಚತ್ವಾರಿಂಶತ್ ಅಂದರೆ 40, ಪಂಚಾಶತ್ ಅಂದರೆ 50, ಷಷ್ಟಿಃ ಅಂದರೆ 60, ಸಪ್ತತಿಃ ಎಂದರೆ 70, ಅಶೀತಿಃ ಎಂದರೆ 80, ನವತಿಃ ಎಂದರೆ 90, ಶತಂ ಎಂದರೆ 100, ಏಕಾಧಿಕ ಶತಂ ಎಂದರೆ 101, ಅಷ್ಟಾಧಿಕ ಶತಂ ಎಂದರೆ 108, ದ್ವಿಶತಂ ಎಂದರೆ 200, ತ್ರಿಶತಂ ಎಂದರೆ 300, ಚತುರ್ಶತಂ ಎಂದರೆ 400, ಸಹಸ್ರಂ ಎಂದರೆ 1000, ದಶಸಹಸ್ರಂ ಎಂದರೆ 10,000, ಲಕ್ಷಂ ಎಂದರೆ ಲಕ್ಷ, ಕೋಟಿಃ ಎಂದರೆ ಕೋಟಿ. ಧನ್ಯವಾದಗಳು ಸ್ನೇಹಿತರೆ, ಎಲ್ಲರಿಗೂ ಶುಭವಾಗಲಿ. ನಮಸ್ತೆ.